ಏರ್ತಿಮ್ಮಿ ಸಮಸ್ಯೆನೇ ಬೇಡ. ಏರ್ರಿ ಅಂದ್ರೆ ಏರ್ರಿ. ಕತ್ತಲು ಅಂದ್ರೆ ಕತ್ತಲು. ಅಯ್ಯಪ್ಪ ದೇವ್ರೇ, ಎರ್ರು ಒಂಥರ ಹೋಗು ಅಂತಿಂತ ಏರ್ರಿ ಅಲ್ಲ. ಯಪ್ಪ ಈ ತಿಮ್ಮಜ್ಜಿ ವಯಸ್ಸಾದ್ಮೇಲೆ ಸಣ್ಣ ಹುಡುಗರಿಗೆ ಕಡೆ ಅಂತಾರಲ್ಲ, ಆಗ ಹಂಗಿ ಯಪ್ಪ ಎರ್ರು ಅಂದ್ರೆ ಎರ್ರು ಒಂಥರ ತಿಕ್ಕಲಿಡ್ದಾರ ರಂಗಡ ಹೇಳತ್ತ. ಗೊತ್ತಾಯ್ತು ನನ್ನ ವೈಭವ ಅದಕ್ಕೆ ಇತ್ಲ ಬರ್ಲಿ ಇತ್ಲ ಮರೆ ಐತೆ ಅವಳು ಅವ್ರ ಮಂತಾಗ ಇರ್ಬೇಕೇನ. ಹೋಗಿ ಇಲ್ಲೇ ಬಂದಾಗ ಮಾತಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ ವೈಭವ ಅಂತ ಕಾಲು ಹಿಡ್ಕೊಂತೀನಿ. ಖಾರ ಮಾರ್ಸು ಅಂತ ಬೆಳಗ್ಗೆಯಿಂದ ನಾವು ಯಾರ್ಯಾರನ್ನೋ ಕೇಳಿದ್ವಿ, ಯಾರು ತಗೊಂಬಲ್ಲ ಅಂತ ಇದ್ದಾರೆ. ಅದಕ್ಕೇ ನಾವು ಕೊಡಬೇಕು. ಇವಾಗ ಇನ್ನೇನು ನಾಳೆ ನಾಡ್ದಾಗೆ ದುಡ್ಡು ಕೊಡ್ಬೇಕು. ಅವ್ರಿಗೆ ನಾಳಿಕೆ ಕೊಡಬೇಕು ಅನಿಸುತ್ತೆ. ಯಾಕೆ ಸುಮ್ಮನೆ ಇವಾಗ ಒಟ್ಟು ಸಮಸ್ಯೆಗಳು ಮಾಡ್ಕೊಂಬತ್ತು ಬಿಸಾಕ್ಬಿಟ್ರತ್ಲಾಗೆ ತಲೆನೋವೇ ಇರಲ್ಲ. ನಮ್ಮ ಪಾಡಿಗೆ ನಾವು ಹೆಂಗೋ ಮಾಡ್ಕೊಂಡು ಉಣ್ಬೋದು. ಏನು ಮಾಡೋದು, ಇವಾಗ ಬೇರೆ ಲೋನ್ ಬೇರೆ ತಗೊಂಡಿದ್ದೀವಿ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಹೋಗತ್ತೆ ಗಿರ್ಜಿಂಬಿಗೆ ಬೇರೆ ಕೊಟ್ವಿ 2 ಲಕ್ಷ 3 ಲಕ್ಷ ಲೋನ್ ಬರ್ಸಿದ್ದೆ. ಬರೀ ಹಿಂಗೆ ಆವತ್ತು ಹೋಗತ್ತ ನಮ್ಗಂತೂ ತಲೆ ಕೆಟ್ಟಂಗೆ ಆಗ್ತೈತೆ. 5 ಲಕ್ಷ ಬರ್ಸಿದ್ದೆ, ಆದರೆ 3 ಲಕ್ಷ ಅಲ್ಲೇ ಖರ್ಚಾಗೈತೆ. ನಿಮಗೆ ಕೊಟ್ಟಿದ್ದೆ. ಇನ್ನು 2 ಲಕ್ಷ ಬೇಕ್ರಿ ಬಂಡವಾಳ ಆಗ್ತೆ. ಬೇಕ್ರಿ ಬಂಡವಾಳ ಹುಟ್ಟಿಸ್ಕೊಂಬನ ಅಂತಂದರೆ ಬರೀ ಹಿಂಗೆ ಏನಾದರೂ ಎಡವಟ್ಟುಗಳು ಆಗ್ತಾ ಇರ್ತವೆ. ಏನಾನ ಒಂದು ಮಾಡೋಣ ಅಂತ ಹೋದರೆ ಅದೇನೋ ಒಂದು ಆಗುತ್ತೆ. ಹೋಗುತ್ತೆ ನಮ್ಗಂತೂ ಸಾಕಾಗ್ಬಿಟ್ಟೈತಿ. ಏನೋ ಒಂದು ಮಾಡೋಕ್ಕೆ ಹೋದ್ರೆ ಏನೋ ಒಂದು ಆಗುತ್ತೆ. ತಿಮ್ಮಿ ಅಲ್ಲ ಇದ್ದಾಳೆ, ಅವಳಿಗೇನು ತಲೆ ಕೆಡ್ಸ್ಕೊಂಬಲ್ಲ. ಅಲ್ಲ ಇದ್ದಾಳೆ ಇವಾಗ. ವೈಬು ಬರ್ತಾನಿಲ್ಲ, ಆಸೆನೇ ಬರ್ತಾನೆ. ಕೇಳ್ತೀನಿ ನಾನೇ. ತಿಮ್ಮಜ್ಜಿ ಇಲ್ಲ ಐತಿ, ಹೇಳ್ತೀನಿ. ಅಜ್ಜಿ ಮತ್ತೆ ಅಲ್ಲಿ ವಾಣಿ ವೈಬುನ ಮಾತಾಡಿಸ್ತಾ ಇದ್ದಾಳೆ. ನಮ್ಮ ಲೋಪರ್ ಮುಂಡೆನ ಎದ್ದಾಗಲೇ ಹೇಳಿ ಮಾತಾಡಿಸ್ಬಿಡ್ತಾನೆ ಹೇಳ್ಕಲ್ಲೋಡಿ ನನ್ನ ಮೊಮ್ಮಗನ್ನ ಅಂತ. ತಿರ್ಗಿ ಯಾಕೆ ಮಾತಾಡಿಸ್ತಾ ಗೀತಮ್ಮ? ಗೊತ್ತಿಲ್ಲ ಕಣಜ್ಜಿ. ಏನು ಹಂಗೇನೆ ಅಲ್ಲಿ ಬರ್ತಾ ಇದ್ದಾನೆ. ಅವನ್ನೇನೆ ದೃಷ್ಟಿ ಪಟ್ಟು ನೋಡಿ ಏನು ಅಡ್ಡಗಟ್ಕೊಂಡು ನಿಂತ್ಕೊಂತಾಳೆ. ಆಗ ಅಲ್ಲಿ ಮಾತಾಡ್ತಾ ಇದ್ದಾಳೆ ನೋಡು. ಇವರು ಗಿರಿಯಣ್ಣರ ಮಂತಾಗಿ ಹೋಗ್ತೀನಿ ತಾಡಿ. ಇಲ್ಲಿ ಅವಳಿಗೇನೋ ಗ್ರಾಚಾರ ಎದ್ದಾಗ ಬೈದೈದ್ನಲ್ಲ ಬಾಯಿ ಮಾತಾಗಿ ಎಂಚಂತ ಮತ್ತೆ ಬೈದಿ ನಮ್ಮ ತಿರ್ಗ್ಯಾಕೆ ಮಾತಾಡ್ಸಕ್ಕೆ ಬಂದಾಳು ನನ್ನ ಮಗನ. ಹಂಗೆ ಏನು ಹುಡುಗನಂತೂ ಹಿಂಸೆ ಮಾಡ್ತಾಳಂತೆ. ಯಾಕನ ಏನು ಮೇಲೆ ಬಿದ್ದು ಮಾತಾಡ್ಸಕ್ಕೆ ಹೋಗ್ತಾಳಂತೆ. ಈಗ ಅವಾಗ ನೋಡಿದ್ರೆ ಮದುವೆ ಆಗಲ್ಲ ಅಂಬಾಳು. ಅದೇ ಮತ್ತೆ ತಾಡಿ ಹೋಗ್ತೀನಿ ಇಲ್ಲಿ. ಏನು ತಿಳ್ಕೊಬಿಟ್ಟಾಳೆ. ಎದ್ದಾಗಿಂದ ಹೋಗ್ತಿದ್ದೀನಿ. ಅದಾಗ ಬೈತಿದ್ಯಾ ಅಂಬದು ಗೊತ್ತಾಯ್ತು. ಅದಕ್ಕೆ ಈಗ ನಾನು ನೋಡಿದ್ನಲ್ಲ ಪಾಪ ಹುಡುಗ ಹೋಗೋಕ್ಕೆ ಬಿಡ್ತಾ ಇಲ್ಲ. ವೈಬು ಪ್ಲೀಸ್ ವೈಬು ಅಂತ ಮಾತಾಡ್ತಾ ಇದ್ದಾಳೆ. ಪೀಜ್ ಪಾಜಿ ಎಲ್ಲ ಉದುರಿಸ್ತೀನಿ. ಪೀಜ್ಗಿದ್ನಂತ ಎಲ್ಲ ನಡೆಯಲ್ಲ. ಪೀಜೆಲ್ಲ ಕಿತ್ತರ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೀನಿ ತಾಡಿ. ಅಲ್ಲಿ ಗಿರಿಯಣ್ಣವ್ರ ಮಂತಕ್ಕೆ ಹೋಗಿ ಅವಳಿ. ಇಲ್ಲಾದ್ರೆ ತಿಮ್ಮಜ್ಜಿ ಕಾಮತ್ ಬೈತಾಳೆ ಅಂತ. ಅಲ್ಲಾದ್ರೆ ಕಾಮಲ್ಲ ಅಂತ. ಬೈದಾಳೆ ಇವಳು. ತಾಡಿ ಅಲ್ಲಿಗೆ ಹೋಗ್ತೀನಿ. ಏನು ತಿಳ್ಕೊಬಿಟ್ಟವಳ ಇವಳು. ಎಡಗಡಿಕೆ ಎದ್ದವಳು ಏನೋ ಇವತ್ತು ಅಂತ ವಾದಿಸ್ಬೇಕು ಅಂತ ಎಡಗಡಿಕೆ ಎದ್ದವಳು. ಏನು ಮತ್ತು ಪಾಪ ಅವ್ನು ಮೆತ್ತ ನನ್ನ ಮೊದಲೇ ಅವ್ನು ಏನಂಗೆ ಮಾತಾಡ್ಸಂತ ಹುಡುಗನಿಂದ ಬಲೂ ಹೋಗಿ ಅವಳು ಬಿದ್ದುಬಿಟ್ಟವಳೆ. ಹಿಂಗಿತ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ವಾಣಿ? ಏನು ವೈಭವನ್ನ ಮಾತಾಡ್ಸು ಅಂತ ಏನೋ ಕಾರ್ ವಾಪಸ್ ಬಿಡ್ತಾರಂತೆ. ಇವಾಗ ಆಗಲ್ವಂತೆ. ಬಿಲ್ಡಪ್ 2 ದಿನ ತಂದ್ಲಿ ಇವಾಗ ಕಾರ್ ವಾಪಸ್ ಕೊಡ್ತಾಳಂತೆ. ಅದಕ್ಕೆ ಏನಂಗೆ ಯಪ್ಪ ನಮ್ಮ ಹುಡುಗನ ವೈಭವನ ಏನು ಮಾತಾಡ್ಸಿದ್ದೆ ಆಗ್ಲಲ್ಲ ಮೇಲೆ ಬಿದ್ದು ಮಾತಾಡ್ಸಕ್ಕೆ ಹೋಗ್ತಾಳೆ. ಆ ಹುಡುಗ ಮೊದಲೇ ಅವ್ನು ಯಾರನ್ನೂ ಮಾತಾಡ್ಸಲ್ಲ ಅಂತಂದ್ಮೇಲೆ ಹಂಗೇನೆ ಹಿಂಗೆ ಇದನ್ನ ಒಟ್ಟು ಕೆಣಕಿತಪತಿ ಮಾಡ್ತಾರೆ ಅಂತದ್ರಾಗೆ ಇನ್ನು ಇವಾಗ ಅವ್ನು ಮಾತಾಡ್ಸಿದ್ದಂತೆ. ಅದಕ್ಕೆ ಇವಳು ಬಾ ಕಾರ್ ನಮ್ದ ಮಾರಿಸ್ಬಾ ಒಳ್ಳೆ ರೇಟ್ಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ತಿಮ್ಮಜ್ಜಿನ ಕಳಿಸಿದೀಯಾ? ಕಳಿಸ್ದೆ. ಅವಜ್ಜಿ ಆದ್ರೆ ಸರಿ ಅಂತ ಅವಜ್ಜಿ ಬೆಳಗ್ಗೆನೆ ಹೋಗುತ್ತಂತೆ ಬೈಕ್ ಬಂದಂಗೆ. ಏನೇ ನನ್ನ ಮೊಮ್ಮಗನ್ನ ಯಾಕೆ ಮಾತಾಡ್ಸೋದು ನೀನು? ನನ್ನ ಮೊಮ್ಮಗನ ಮದುವೆ ಆಗಲ್ಲ ಅಂತ ಇವನ ಜೊತೆ ಓಡಾಗಿದ್ಯಾ? ನನ್ನ ಮೊಮ್ಮಗನ ಮಾತಾಡ್ಸಕ್ಕೆ ಬಂದಿದ್ಯೇನಿ ಅಂತ ಸರಿಯಾಗಿ ಬೈದೈತೆ. ಅದೇನಿಲ್ಲ ಕೇಳಲ್ಲ ನಮ್ಮ ತಿಮ್ಮಜ್ಜಿ. ಸರಿಯಾಗಿ ಅಂದ್ಬಿಡುತ್ತೆ. ಮತ್ತೆ ತಿಮ್ಮಜ್ಜಿನೇ ವಾಸಿ ಸುಮ್ಕಿರು. ಸರಿಯಾಗಿ ಜಾಡ್ಸುತ್ತೆ ಯಾರನ್ನಾಗಲಿ. ಸರಿಯಾಗಿ ಅಂದ್ಬಿಡುತ್ತೆ. ತಾಡಿ ಸರಿಯಾಗಿ ಆಗುತ್ತೆ ಇವಾಗ ಅವಳಿಗೆ. ನೋಡೋಣದಿಲ್ಲ ಏನಂತಾಳಂತ ನೋಡೋಣ ಬಾ. ಹುಡುಗನ ಏನು ಹಂಗೇನೆ ಅಡ್ಗಟ್ಕೊಂಡು ನಿಂತ್ಕೊಂತಾಳೆ. ನಾನು ಅಲ್ಲಿ ಬತ್ತಿದ್ನ ಅವನೇ ನೋಡ್ತಿದ್ಲು. ಅದು ಪ್ಲೀಸ್ ವೈಬು ನಿಂತ್ಕ ಮಾತಾಡು ಅಂತಿದ್ಲು. ವೈಬು ಪ್ಲೀಸ್ ವೈಬು ಮಾತಾಡಿ ಏನಾದರೂ ಮಾಡಿ ಕಾರ್ ಮಾರಿಸ್ಕೊಡು. ಸ್ವಲ್ಪ ಕಷ್ಟ ನಿನಗೆ. ಈಗ ನಮಗೇನು ಕಾರ್ ಅವಶ್ಯಕತೆ ಇಲ್ಲ. ನಿನಗೆ ಬೇಕಾದರೂ ತಗೋ, ಬೇಕಾದರೆ ಕಡಿಮೆಗೇನೆ ಮಾಡಿಕೊಡ್ತೀವಿ. ಬೆಳಗ್ಗೆನೇ ಹೇಳಿಲ್ವ ನಾನು ನಿನಗೆ? ಬೇಡ ನಮ್ಗೆ ಅದ್ರ ಸುದ್ದಿ ಏನಂತಲೇ ಗೊತ್ತಿಲ್ಲ ಅಂತಂದ್ರು ನನ್ನಿಂದ ಹಿಂಗೆ ಬಿದ್ದಿಯಲ್ಲ ನೀನು. ಯಾಕೆ ನೀನು ನನ್ನ ಅಷ್ಟೊಂದು ಬಲವಂತ ಮಾಡಿ ಮಾತಾಡ್ಸೋದು? ನೀನು ಯಾವತ್ತು ನಿನ್ನ ಮದುವೆ ಆಗೋದಿಲ್ಲ ಅಂತ ಬಿಟ್ಟು ಹೋದು ಆವತ್ತೇ ನಾನು ನಿನ್ನ ಮರ್ತು ಬಿಟ್ಟಿದ್ದೀನಿ. ನಮ್ಮ ಫ್ಯಾಮಿಲಿಯಾಗ ಒಬ್ಬಳು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನಮ್ಮ ಫ್ಯಾಮಿಲಿಯಾಗೆ ಡಿಲೀಟ್ ಮಾಡಿದ್ದೀವಿ ಅನ್ನೋ ಥರ ಮಾಡಿದ್ದೀವಿ ನಿನ್ನ. ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಬ್ಲಾಕ್ ಮಾಡಿದ್ದಾರೆ ನಿನ್ನ. ಯಾರ ಹತ್ರಕ್ಕೆ ಸೇರೋಸಲ್ಲ. ತಿಮ್ಮ ಬೇರೆ ಬಂತಲ್ಲಪ್ಪ ಕ್ಯಾತೆ. ಅಯ್ಯೋ ಅದು ವೈಭು ಪ್ಲೀಸ್ ಅದಾಗಲೇ ಹೇಳಿದ್ನಿ ಮನ ಮರ್ಯಾದೆ ಇಲ್ದಾಳೆ. ಇನ್ನು ಪೀಜ್ ಅಂಪ್ ಬಂದವಳೆ. ಇವೆಲ್ಲ ಪೀಜ್ ಪಾದ ಅಂತ ನಡೆಯಲ್ಲ ಅಂತ ಹೇಳಿದ್ದೀನಿ. ಇನ್ನು ಪೀಜ್ ಅನ್ಕೊಂಡು ಬತ್ತೀಯ? ಪೀಜ್ ಅನ್ಕೊಂಡು ಬತ್ತೀಯನೇ ಇಲ್ಲಿ? ಕೆಗ್ದಾಗೆ ಬರೀ ಹೋಗ್ತೋದ್ಲು ಬಾಯಾಗೆ ಅಂತ. ಅದಕ್ಕೆ ನನ್ನ ಮೊಮ್ಮಗರು ಮಾತಾಡ್ತೀಯ. ಅವನೇನು ಅಡ್ಗಟ್ಗೆ ನೀನು ಮಾತಾಡ್ಸೋದು?
ಏಯ್ ಅವನ್ನ ಮಾತಾಡಿಸ್ಬೇಡ ಅಂತ ಹೇಳೋದು. ಪಾಪ ಸರಿಯಾಗಿ ಕಾಪಾಡಕ್ಕೆ ಬಿಡ್ದು ಹೇಳ್ತೀನಿ. ಅವನು ಏನೋ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂಬೋ ಇದಕ್ಕೆ ಸುಮ್ಮನೆ ಇರ್ತಾನೆ ಅಷ್ಟೇ ನನ್ನ ಮೊಮ್ಮಗ. ಅವನೇನಿಲ್ಲ, ಅವ್ನು ದೇವ್ರಂತ ಮನ್ಸ ನನ್ನ ಮೊಮ್ಮಗ. ನನ್ನ ಮೊಮ್ಮಗನ ಅಂದರ್ ಬಾಯಿ ಕೂಳ್ ಬಿಡ್ಬೇಕು ಲೌಡಿ ಮುಂಡೆ. ಓ ಮಾತಾಡ್ತಾಳೆ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಹೋಗೋದು ಕಲಿಯೇ ಇಲ್ಲಿಂದಾನ. ಇಲ್ಲಿ ಹೊರಬೇಡ ನೋಡು, ಜಾಡ್ಸ್ ಹೊಡೆದು ಬಿಡ್ತೀನಿ. ಯಾಕೆ ಮಾತಾಡಿಸ್ಬೇಕು ಅವಳು? ಆಗಲ್ಲ, ಮಾತಾಡ್ಸಲ್ಲ ಅಂಬದು ಗೊತ್ತಿದ್ದು ಕೊಟ್ಟು ಯಾಕೆ ಮಾತಾಡಿಸ್ಬೇಕು ನಮ್ಮ ಹುಡುಗನ? ಅಲ್ಲ ನೋಡು ಅದಕ್ಕೆ ನಾನು ಬಿಡು ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಆಗ್ತೈತೆ. ನಮ್ಮ ಅಜ್ಜಿ ಬೆಳಗ್ಗೆನೇ ಹೇಳೋಯ್ತೆ ಮಾತಾಡಿಸ್ಬೇಡ್ರಿ ಅವನ್ನ ಅಂತ. ಮಾತಾಡ್ಸಲ್ಲ ಅಂತ ಹೇಳ್ತಿದ್ದವ್ರು ಇಲ್ಲಿಗೆ ಬಂದಮೇಲೆ ಏನು ಇಲ್ಲಿ ಯಾರನ್ನ ಕಾಮ್ದಾರೆ ಏನು ಅನ್ಕಮ್ಮನ? ನೀನು ನನಗೆ ಅಷ್ಟೊಂದು ಹಿಂಸೆ ಮಾಡಿದ್ರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅಂತ ಅಷ್ಟೊಂದು ನೀನು ಹಿಂಸೆ ಮಾಡ್ತಾಯಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ. ಅಯ್ಯೋ ಇದೇನಿದು? ನೀನು ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡಿರು. ನಾವು ಅಲ್ಲೇ ಯಾವತ್ತೋ ಮರ್ತ್ಕೊಂಡಿದ್ದೀವಿ ಅಂತ ಹೇಳಿದ್ದೀವಿ. ಅಯ್ಯೋ ಬೇಡ ಒಯ್ಬೇಡ ತಿಮ್ಮಜ್ಜಿ, ಒಯ್ಬೇಡ, ನನ್ನ ತಪ್ಪಾಯ್ತು, ಒಯ್ಬೇಡ ಅಂತ ಹೇಳ್ತಿಲ್ಲ. ಮತ್ತೆ ಯಾಕೆ ಮಾತಾಡಿಸ್ಬೇಕಾಯ್ತು? ಅದಾಗಲೇ ಹೇಳಿಲ್ವೇನೆ ಒಳ್ಳೆ ಮಾತನ್ನ ನೀನು ಯಾಕೆ ಮಾತಾಡ್ಸೋದು ನನ್ನ ಮೊಮ್ಮಗನ್ನ? ಹೋಗ ಅವ್ನು ನಿನ್ನ ಹೋಗಿದ್ಯಲ್ಲ, ಅವ್ನು ಮಾತಾಡ್ಸೋಣ, ಅವ್ನು ನೋಡ್ತಾ ಕೂತಾಳೆ. ನನ್ನ ಮೊಮ್ಮಗನ್ನ ಏನಕ್ಕೆ ಮಾತಾಡಿಸ್ತೀಯಾ? ಓ ನನ್ನ ಮೊಮ್ಮಗ ದೇವ್ರಂತ ಮನ್ಸ ಅಂತ ಅಂದ್ಬಿಟ್ಟು ಹೋಗಿದ್ಯಲ್ಲ ನೀನು ಮನ್ಕ. ಇವಾಗ ಹೋಗೆ ಇನ್ನು ಮಾತಾಡ್ಸಕ್ಕೆ ಬಂದಾಳ ಅವನ್ನ. ನನಗೆ ಮುಂದೆಲ್ಲ ಗೊತ್ತಿದೆ ಇಲ್ಲೆಲ್ಲೆಲ್ಲ ಬಿಡ್ಕೊಂತಿರ್ಲಿಲ್ಲ ನಿನ್ನ. ಥೋ ಏನೋ ಬಿಡತ್ತ ಅಂತೇಳಿ ಸುಮ್ಮನೆ ಆಗಿದ್ದೀವಿ. ಏನೋ ಬಿಡು, ಆಮೇಲೆ ಮಾತಾಡಿದ್ರೆ ಆಯಿತು ಅಂತ ಸುಮ್ಮನೆ ಆಗಿದ್ದೀನಿ. ಸತಿ ಬಂದಾಗ ಹಿಡ್ಕೊಂಡು ತೀಡೋಣ ಅಂತಿದ್ದೆ ನಾನು. ಬಿಡು ಅಂತ ಸುಮ್ಮನಾದೆ ಅಷ್ಟೇ. ಯಾಕೆ ಮಾತಾಡಿಸ್ಬೇಕು ಗೊತ್ತಾಗಲ್ಲ ನಿನಗೆ ಅಕ್ಕ? ಅದು ನಾನು ಏನಕ್ಕೆ ಮಾತಾಡಿಸ್ದೆ ಅಂತಂದರೆ ಸ್ವಲ್ಪ ಕಾರ್ ನಮ್ಮದು ನಾವೇನು ಅರ್ಥ ದುಡ್ಡು ಕಾಸು ಇಸ್ಕೊಂಬಕ್ಕೆ ನಾವು ಫೋನ್ ಮಾಡಿಲ್ಲ. ಇವಾಗ ನಾವು ಅದೆಷ್ಟು ಅಮೌಂಟ್ ಕಟ್ಟಿರ್ತೀವೋ ಅದಿಷ್ಟು ಕಟ್ಬಿಟ್ರೆ ಇನ್ನು ಅದೇನೋ ಐತೆ, ಅದೇನು ನಾನು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಹಿಂಗೆ ಬೇಕಾಗಿತ್ತು, ಈಗ ಹಿಂಗಾಯಿತು ಅಂತೇಳಿ ಏನೋ ಒಂದು ಹೇಳ್ಬೋದು ಅಷ್ಟೇ. ಏನೋ ಒಂದು ತೀರ್ಮಾನ ತಗೊಂಡು ಏನೋ ಒಂದು ಮಾಡ್ಕೋಬೋದು. ನಾವೇನು ಹಂಗೆಲ್ಲ ಇದು ಮಾಡೋ ಅಂತಾರಲ್ಲ. ನಮ್ಮ ಅತ್ತೇನೋ ನಮ್ಮ ಸಖತ್ತು ಅತಿ ಆಸೆ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗೋದು ಕಲಿ. ಜಾಸ್ತಿ ಮಾತಾಡಬೇಡ ಅಷ್ಟೇ ನೀನು. ಸುಮ್ಮನೆ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ಯಾಕೆ ನೀನು ಮಾತಾಡ್ಸೋದು ಅಂತ ನನ್ನ ಮೊಮ್ಮಗನ್ನ ಯಾಕೆ ಮಾತಾಡ್ಸೋದು ಅವನು? ಯಾಕೆ ಮಾತಾಡಿಸ್ತೀಯ ನೀನು? ಯಾಕೆ ಮಾತಾಡಿಸ್ಕೊಡ್ದು. ಅವಳಿಗೆ ಮಾತಾಡಿಸ್ಬೇಡ್ರಿ ಅನ್ನಂಗೆಲ್ಲ ಇನ್ನೂ ಜೋರು ಮಾಡ್ತಾಳೆ. ಸರಿಯಾಗಿ ಹೇಳ್ಬೇಕು ಮಾತಾಡಿಸ್ಕೊಡ್ದು ಅಂತ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡಿರ್ಬೇಕಣೆ. ಎಲ್ಲರನ್ನೂ ಯಾಕೆ ಮಾತಾಡಿಸಿ ಇಷ್ಟೊಂದು ಇದು ಮಾಡ್ತೀಯಾ? ಒಳ್ಳೆ ಮಾತನಾಗ ಹೇಳಿರು ಕೇಳಲಿಲ್ಲ ಅಂತ ಅಂದರೆ ಹಿಂಗೆ ಮತ್ತೆ ಮಾಡೋದು. ಯಾರನ್ನ ಹೇಳಿರೋ ಮಾತಾ ಸ್ವಲ್ಪ ಅರ್ತ್ಕೊಂಡು ಹೋಗ್ಬೇಕು. ತಿಳಿಲಿಲ್ಲ ಅಂತಂದರೆ ಯಾರನ್ನ ಹೇಳೋದಾದ್ರೆ ಕೇಳಬೇಕು. ತಿಳಿಲಿಲ್ಲ ಅಂತಂದರೆ ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ತಿಮ್ಮಜ್ಜಿನೇ ಸರಿ ಯಾರಿಗಾನ ಬುದ್ಧಿ ಕಲಿಸ್ಬೇಕಂತಂದರೆ. ಆ ಹುಡುಗಂಗೆ ಬೆಳಗ್ಗೆನೇ ಹೇಳೈತೆ ಎಲ್ಲ ಹಿಂಗೆ ಎಲ್ಲ ಹಿಂಗೈತೆ. ನಾನಂತೂ ನಿನಗೇನು ಹೇಳೋಕ್ಕಾಗಲ್ಲ. ನೀ ಏನಾದ್ರೂ ಬೇಕಾದರೆ ತಿಳ್ಕೊ, ನಾನು ಮಾತ್ರ ಹೇಳಪ್ಪ ಏನು ನೀನು ಸಹಾಯ ಮಾಡೋಕ್ಕಾಗಲ್ಲ ಅಂಥೇಳಿ ಹೇಳಿದ್ದಾರೆ. ಏನು ಸಹಾಯ ಮಾಡೋಕ್ಕಾಗಲ್ಲ ಕಣಮ್ಮ ನಿನಗೆ ಅಂತ. ಹಂಗಂದ್ರೂ ಹೇಳು. ಪದೇ ಅದನ್ನೇ ಹೇಳ್ತಾ ಇದ್ದರೆ ಬೇಜಾರಾಗುತ್ತಲ್ವ? ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.